ಬಾಲಕನನ್ನು ಸ್ವಲ್ಪ ಗಟ್ಟಿಯಾಗಿ ಕರೆಯಲೇಬೇಕು, ಇಲ್ಲ ಅಂದ್ರೆ ಯಾರ್ ಮಾತು ಕೇಳೋದಿಲ್ಲ. ಅಂಜನಾ ಮಾತೆ ಜೋರಾಗಿ ಕರೆದಳು, ಅಂಜನೇಯ. ಆಗ ಬಾಲ ಅಂಜನೇಯನು ತನ್ನ ತೊಟ್ಟಿಲಲ್ಲಿ ಮುದ್ದಾಗಿ ನಿದ್ರೆ ಮಾಡುತ್ತಿದ್ದ. ಮಾತೆಯ ಧ್ವನಿ ಕೇಳುತ್ತಿದ್ದಂತೆಯೇ ಗಾಬರಿಯಿಂದ ಎದ್ದು ಕೂತನು. ಕಣ್ಣು ಒರೆಸಿದಾಗ ಏನು ನೋಡುತ್ತಾನೆಂದರೆ, ಅವನ ಕಣ್ಣುಗಳಲ್ಲಿ ರಾಮನ ದರ್ಶನ. ಎರಡೂ ನೇತ್ರಗಳಲ್ಲಿ ಶ್ರೀರಾಮನೇ ಕಾಣಿಸುತ್ತಾನೆ. ಬೆಳಿಗ್ಗೆ ಆಗುತ್ತಿದ್ದಂತೆ ಚಿಕ್ಕ ಚಿಕ್ಕ ವಾನರ ಮಕ್ಕಳು ಬಂದು ನಿಂತಿದ್ದರು. ಅಷ್ಟು ಜನ ನೋಡಿ ಬಾಲ ಅಂಜನೇಯನಿಗೆ ಭಯ ಆಯಿತು. ಏನಪ್ಪಾ, ಯಾಕೆ ಇಷ್ಟು ಭಯ? ವಾನರರು ಹೇಳಿದರು, ಮಾತೆ, ನಿಮ್ಮ ಮಗ ನಮ್ಮ ಹಣ್ಣು ತಿಂದನು, ನಮ್ಮ ಮರ ಕಿತ್ತನು, ನಮ್ಮ ಆಟ ಕೆಡಿಸಿದನು. ಅಂಜನಾ ಮಾತೆ ಸ್ವಲ್ಪ ಗದರಿದಳು. ಅದನ್ನು ನೋಡುತ್ತಿದ್ದಂತೆಯೇ ಬಾಲ ಅಂಜನೇಯನು ಜೋರಾಗಿ ಅತ್ತುಬಿಟ್ಟನು. ಆ ಕ್ಷಣದಲ್ಲೇ ರಾಮನಾಮ ಜಪ ಹೊರಬಂದಿತು ಅವನ ಬಾಯಿಂದ. ರಾಮ ರಾಮ